ಹಸ್ಬೆಂಡ್ ಅವರು ಫೋನ್ ಮಾಡಿದರು ಸ್ವಲ್ಪ ಹೊತ್ತಿಗೆ ನಾನು ರೀಚ್ ಆಗ್ತೀನಿ ಅಂತ. ಅದಕ್ಕೋಸ್ಕರ ಬೇಗ ಬೇಗ ಟೀ ಹಾಗೂ ಪಕೋಡವನ್ನು ಮಾಡ್ತಾಯಿದ್ದೀನಿ. ಇದು ಆನಿಯನ್ ಪಕೋಡ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದಾರೆ ತಾವೆಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನನ್ನ ಹಸ್ಬೆಂಡ್ ಮುಖದಲ್ಲಿ ಗ್ಲೋವಿಂಗ್ ಫುಲ್ ಗ್ಲೋ ಆಗಿ ಕಾಣ್ತಾ ಇದೆ. ಯಾಕೆ ನನ್ನ ಟೀ ಶರ್ಟ್ ಹತ್ರನೇ ಇದ್ದೀರಲ್ಲ, ಹಾಗಾಗಿ ರಿಪ್ಲೇಸ್ಮೆಂಟ್ ಇಲ್ಲ. ಆ್ಯಕ್ಚುಲಿ ಅವರ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ ಬರ್ತಾ ಇದ್ದಾರೆ. ಅವರು ಊರಿಗೆ ಹೋಗಿದ್ರು ವೆಕೇಷನ್ಗೆ. ಅವರ ಹಾಲಿಡೇ ಕಂಪ್ಲೀಟ್ ಆಯಿತು, ಇವತ್ತು ಬರ್ತಾ ಇದ್ದಾರೆ. ಆಲ್ರೆಡಿ ಅವರು ಫ್ಲೈಟಲ್ಲಿ ಇದ್ದಾರೆ ಅಲ್ಲ, 11:45 ಇಲ್ಲಿ ಲ್ಯಾಂಡ್ ಆಗ್ತಾರೆ. ಹಾಗೆ ನಮ್ಮ ರೂಮಿಗೆ ಕೂಡ ಬರ್ತಾರೆ, ನಾಳೆ ಹೋಗ್ತಾರಂತೆ. ಹಾಗೆ ಇವರ ಮಾರ್ನಿಂಗ್ ಶಿಫ್ಟ್ ಆಗಿತ್ತು, ಬಟ್ ಇವಾಗ ಅವ್ರು ತಗೊಂಡಿದ್ದಾರೆ ಈವ್ನಿಂಗ್ ಶಿಫ್ಟ್. ನೋಡೋಣ, ಮಧ್ಯಾಹ್ನ ಊಟ ಮಾಡಿಕೊಂಡು ಹೋಗಿ ಅಂತ ಹೇಳ್ತೀವಿ. ಏನಾಗತ್ತೆ ನೋಡೋಣ, ಶೇರ್ ಮಾಡ್ತೀನಿ. 1 hour ಇದೆ. ನಾನಂತೂ ರೆಡಿ ಆಗಿದ್ದೀನಿ. ಇವರು ಮನೆ ಡ್ರೆಸ್ಸಲ್ಲೇ ಇದ್ದಾರೆ, ಜಸ್ಟ್ ಫ್ರೆಶ್ ಅಪ್ ಆದ್ವಿ. ಹಾಗೆ ಈ ವ್ಲಾಗು ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡ್ತಾ ಇರಿ. ನೋಡೋಣ ಏನೇನಾಗತ್ತೆ ಅಂತ. ನಮಗೂ ಕೂಡ ಗೊತ್ತಿಲ್ಲ ನೆಕ್ಸ್ಟ್ ಏನಾಗುತ್ತೆ ಅಂತ ಅಲ್ಲ. ಲೂಲು ಹೋಗಿದ್ವಿ, ಲೂಲು ಮಾರ್ಕೆಟಿಂದ ಫುಲ್ ಮಾರ್ಕೆಟಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಒಳ್ಳೆ ನೇಲ್ ಪಾಲಿಶನ್ನು ತೊಗೊಂಡಿದ್ದೀನಿ, ಬಟ್ ಇವಾಗ ಹಾಕಿಲ್ಲ, ನಂತರ ನಾನು ಹಾಕ್ತೀನಿ. ನನ್ನ ಫೇವ್ರೇಟ್ ಕಲರ್ ಪಿಂಕ್, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಲ್ಲ. ನೋಡಬೇಕು, ಅದು ಒಂದು ಕಾಸ್ಟ್ಲಿ ಇದರಲ್ಲಿ ನಾನು ಒಂದನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಆಗಿದ್ರೆ ಮತ್ತೆ ತೊಗೊಳ್ಳೋದು ಅಂತ ನೋಡಬೇಕು. ಒಂದ್ಸಲ ಹಾಕಿದರೆ ಎಷ್ಟು ದಿನ ತನಕ ಇರುತ್ತೆ ಅಂತ. ತುಂಬ ದಿನ ತನಕ ಇದ್ದಿದ್ರೆ ಮತ್ತೆ ನಾನು ತೊಗೊಳ್ತೀನಿ. 10 ದಿರಾಮೇನೂ ಇದೆ ಒಂದು ನೆಲ್ ಪಾಲಿಷ್ಗೆ. ಹಾಗೆ ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಯಾವತ್ತಾದರೂ ತೊಗೊಂಡೆ. ಯಾವುದು ಕಲೆಕ್ಷನ್ ನನಗೆ ಅಷ್ಟು ಇಷ್ಟ ಆಗಿಲ್ಲ. 4 ಇಷ್ಟ ಆಗಿತ್ತು, 4ರಲ್ಲಿ 1 ತೊಗೊಂಡಿದ್ದೀನಿ. ಹಸಿವಾಗ್ತಾ ಇತ್ತು, ಹಾಗಾಗಿ ಪುಟ್ಟುವನ್ನು ಮಾಡಿದ್ವಿ. ಪುಟ್ಟುವನ್ನು ತಿಂತಾ ಇದ್ದೀವಿ. ಹಾಗೆ ಬನಾನಾ ಪುಟ್ಟು ಜೊತೆ ತುಂಬ ಚೆನ್ನಾಗಿರುತ್ತೆ. ನಂತರ ಡ್ರೈ ಫ್ರೂಟ್ಸ್ ಹಾಗೆ ಸಬ್ಜಾ. ಆಲ್ರೆಡಿ ಅವರು ರೀಚ್ ಆಗಿದ್ದಾರೆ, ಇಮಿಗ್ರೇಷನ್ ಮಾಡ್ತಾ ಇದ್ದಾರಂತೆ. ಹಾಗೆ ಹೌದು, ತುಂಬಾನೇ ಬೇಗನೆ ಬಂದಿದ್ದಾರೆ ಅವರು ಅಲ್ಲ. ಹೌದು, ಮತ್ತೆ ಅವ್ರ ಫೋನ್ ಕೂಡ ಲೇಟ್ ಆಗಿನೇ ಮಾಡಿದ್ದಾರೆ. ಅವ್ರು ವೇಟ್ ಮಾಡಬೇಕಾಗತ್ತೆ ನಮಗೋಸ್ಕರ ಪಾಪ. ಹಾಗೆ ನಮ್ದು ಕೂಡ ಏನು ತಪ್ಪಿಲ್ಲ. ಅವ್ರು ಫೋನ್ ಮಾಡಿದಾಗ ಹೋಗೋದು ಅಂತ ತಿಳ್ಕೊಂಡಿದ್ವಿ. ಅದು ನೋಡಿದ್ರೆ ಅವ್ರು ತುಂಬಾ ಲೇಟ್ ಆಗಿನೇ ಫೋನ್ ಮಾಡಿದ್ದಾರೆ. ಅವ್ರದ್ದು ಸಿಮ್ ಕಾರ್ಡ್ ಎಕ್ಸ್ಚೇಂಜ್ ಆಗಿದೆ. ಅಂದ್ರೆ ಅವ್ರದ್ದು ಇಲ್ಲಿ ಸಿಮ್ ಕಾರ್ಡ್ ಅವ್ರು ಟ್ಯಾಬಲ್ ಇಟ್ಟಿದ್ದಾರೆ, ಟ್ಯಾಬಿಂದ ಕಾಲ್ ಹೋಗಲ್ಲ ಅಷ್ಟೇ. ಹಾಗಾಗಿ ಅವ್ರಿಗೆ ಮತ್ತೆ ತುಂಬಾ ಟಯರ್ಡ್ ಆಗಿ ಬರ್ತಾರಲ್ಲ, ನಂತರ ಮತ್ತೆ ವೇಟ್ ಮಾಡೋದು ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಹಾಗೆ ಅವ್ರದೇ ಗಾಡಿಯಿಂದ ನಾವು ಹೋಗ್ತಾ ಇದೀವಿ ಅಲ್ಲ, ನಮ್ದು ಗಾಡಿ ಅಲ್ಲ ಇದು. ಹೋಗಿ ಸಿಗ್ತೀನಿ ನಿಮ್ಗೆ. ಸ್ವಲ್ಪ ಹೊತ್ತು ನಿಂತ್ಕೊಂಡು ಅವ್ರಿಗೆ ಕಾಲ್ ಮಾಡುವ, ಪಿಕ್ ಮಾಡಿದ್ರೆ ಒಳ್ಳೇದು. ನಾವು ತಿಳ್ಕೊಳ್ತಾ ಇದ್ವಿ ಅವರೇ ನಮಗೋಸ್ಕರ ವೇಟ್ ಮಾಡಬೇಕು ಅಂತ. ಅದು ನೋಡಿದರೆ ನಮಗೇ ವೇಟ್ ಮಾಡಬೇಕಾಯಿತು. ಬಿಕಾಸ್ ಅವ್ರದ್ದು ಲಗೇಜ್ ತುಂಬಾ ಲೇಟಾಗಿ ಸಿಕ್ತು. ಹಾಗಾಗಿ ಇನ್ನೂ ತನಕ ಹೊರಗಡೆ ಬಂದೇ ಇಲ್ಲ. ಹಾಗೆ ಬಸ್ ನೋಡಿ, ಇನ್ನೂ ತನಕ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡಿಲ್ಲ. ತುಂಬ ಮನಸ್ಸಿದೆ ಮಾಡಬೇಕು ಅಂತ. ವೆರಿ ಸೂನ್ ಮಾಡ್ತೀನಿ ಒಂದು ದಿನ. ಹಾಗೆ ಏರ್ಪೋರ್ಟ್ ತುಂಬ ಸಖತ್ತಾಗಿದೆ, ತುಂಬ ಅಂದರೆ ತುಂಬಾ ಸಖತ್ತಾಗಿದೆ. ನೋಡೋಣ ಎಲ್ಲಿದ್ದಾರೆ ಅಂತ. ಇಲ್ಲಿದ್ದಾರೆ ನೋಡಿ. ಅವರು ಒಬ್ಬೊಬ್ಬರೇ ಆಗಿ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಹಾಗೆ ನಾನು ಬೇಗ ಸ್ಯಾಂಡ್ವಿಚನ್ನು ಮಾಡ್ಕೊಳ್ತೀನಿ. ಅಷ್ಟರೊಳಗೆ ಎಲ್ಲ ಕಟ್ಟಿಂಗ್ ಎಲ್ಲ ಆಗಿದೆ. ಜಸ್ಟ್ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಲಿಕ್ಕೆ ಉಂಟು. ಆ ಪಾತ್ರೆ ತುಂಬಾ ಚಿಕ್ಕದಾಯಿತು, ಸೊ ಅದಕ್ಕೋಸ್ಕರ ಬೇರೆ ಪಾತ್ರೆಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಇಲ್ಲ ಅಂದರೆ ಅದು ಸರಿಯಾಗಿ ಮಿಕ್ಸ್ ಆಗಲಿಕ್ಕಿಲ್ಲ. ತುಂಬ ಚಿಕ್ಕ ಪಾತ್ರೆಯಲ್ಲಿ ಎಲ್ಲ ಹೊರಗಡೆ ಎಲ್ಲ ಬೀಳುತ್ತೆ. ಸೊ ಇದು ತುಂಬ ಚೆನ್ನಾಗಾಗುತ್ತೆ. ಹಾಗೆ ಈ ಥರ ಕಟ್ಲೆಟ್ ಕೂಡ ಮಾಡ್ತಾಯಿದ್ದೀನಿ. ಸಾರಿ, ನಗಿಟ್ಸ್ ಇದು ಚಿಕನ್ ನಗಿಟ್ಸ್ ರೆಡಿಮೇಡ್. ಇವತ್ತು ಲೂಲು ಹೋಗಿ ತೊಗೊಂಡು ಬಂದದ್ದು. ಹಾಗೆ ಟೀ ಕೂಡ ಮಾಡ್ತೀನಿ, ರೆಡಿ ಆಗ್ತಾ ಇದೆ. ಟೀಗೋಸ್ಕರ ಕೂಡ ಇಟ್ಟಿದ್ದೀನಿ ನಾನು. ಹಾಗೆ ಮತ್ತೊಂದು ಕಡೆ ನಗಿಟ್ಸನ್ನು ಫ್ರೈ ಮಾಡ್ತಾ ಇದ್ದೀನಿ. ಈ ಥರ ಬೌಲೊಂದು ಇವತ್ತು ಲೂಲುಯಿಂದ ತೊಗೊಂಡು ಬಂದದ್ದು. ಎಷ್ಟು ಚೆನ್ನಾಗಿದೆ ಅಲ್ವಾ ಬೌಲು, ನನಗೆ ತುಂಬಾ ಇಷ್ಟ ಆಯಿತು. ತುಂಬ ಕಡಿಮೆಯಲ್ಲಿ ಸಿಕ್ತು. ಮಿಕ್ಸ್ ಕೂಡ ಮಾಡಿ ಆಯಿತು, ಸೈಡಲ್ಲಿ ಇಟ್ಟಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡ್ತೀನಿ ಸ್ಯಾಂಡ್ವಿಚ್ ಮಾಡಲಿಕ್ಕೆ. ಹಾಗೆ ಇವತ್ತು ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಗೈಸ್. ಅಡುಗೆ ಎಲ್ಲ ಆಲ್ರೆಡಿ ಕಂಪ್ಲೀಟ್ ಆಯಿತು. ಇವಾಗ ಜಸ್ಟ್ ಕ್ಲೀನಿಂಗನ್ನು ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟಿಗೆ ಚಪಾತಿ ಹಾಗೂ ಎಗ್ ಬುರ್ಜಿಯನ್ನು ಮಾಡಿದ್ದೆ. ಮಧ್ಯಾಹ್ನದ ಊಟ ಆಲ್ಮೋಸ್ಟ್ ರೆಡಿ ಆಗಿದೆ. ಹಾಗೆ ಮತ್ತು ಕೂಡ ಸ್ವಲ್ಪ ಇದೆ. ಹಾಗೆ ಪಾತ್ರೆ ಎಲ್ಲ ಇವಾಗ ತೊಳಿಲಿಕ್ಕಿದೆ. ಫ್ರಾನ್ಸ್ ನೆನೆಸಿಟ್ಟಿದ್ದೀನಿ. ಹಾಗೆ ಕರಿಬೇವಿನ ಗಿಡ ನೋಡಿ ಚೆನ್ನಾಗಿ ನೆಡೆಸ್ಲಿಕ್ಕಿದೆ, ಅದು ಮಣ್ಣನ್ನು ತಂದು. ನಮ್ಮ ಗೆಸ್ಟ್ ಇಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ. ಹಾಗೆ ರೂಮ್ ಎಲ್ಲ ಫುಲ್ಲು ಮೆಸ್ಸಪ್ ಆಗಿದೆ, ಕ್ಲೀನೇ ಮಾಡಿಲ್ಲ. ಅಡುಗೆದ್ರಲ್ಲೇ ನಾವು ಇದ್ದೀವಿ ಇಬ್ಬರು ಕೂಡ.
ನನ್ನ ಹಸ್ಬೆಂಡ್ ಕೂಡ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಫ್ರಾನ್ಸ್ ಫ್ರೈ ಆಗ್ತಾ ಇದೆ. ಹಾಗೆ ಇದು ಬೆಳ್ಳುಳ್ಳಿ ಕಬಾಬ್ ಅವರೇ ಮಾಡಿದಂಥ ರೆಸಿಪಿ. ನಾನು ಇನ್ನೂ ತನಕ ಮಾಡಿಲ್ಲ. ನನ್ನ ಹಸ್ಬೆಂಡ್ ಅವರು ಮಾಡೋದು ಮಾತ್ರ ನಾನು ತಿಂತಾ ಇದ್ದೀನಿ. ಹಾಗೆ ಅವ್ರ ಹತ್ರನೇ ಇವತ್ತು ಮಾಡು ಅಂತ ಹೇಳಿದೆ. ಬಿಕಾಸ್ ನಾನಿವತ್ತು ಒಂದು ದಿನ ಮಾಡ್ಕೊಂಡು ಫೇಲ್ ಆಗಿದ್ದರೆ ಬಿಕಾಸ್ ಗೆಸ್ಟ್ ಇದ್ದಾರಲ್ವ, ಸೊ ಅದಕ್ಕೋಸ್ಕರ ಅವ್ರು ಫ್ರೈ ಮಾಡ್ತಾ ಇದ್ದಾರೆ. ಫ್ರಾನ್ಸ್ ಕೂಡ ಆಗ್ತಾಯಿದೆ. ಲೆಮನ್ ಜ್ಯೂಸ್ ಕೂಡ ನಾನಿವಾಗ ಮಾಡ್ತೀನಿ. ಕರಿಬೇವು ಕೂಡ ಅವರು ಹಾಕಿದ್ರು. ಆ ಗಿಡದಲ್ಲ, ನಾವಿದು ಮಾರ್ಕೆಟಿಂದ ತೊಗೊಂಡು ಬಂದದ್ದು, ಗಿಡದ ನಾವು ತೆಗೆದಿಲ್ಲ. ಬರಲ್ಲ, ಬರ್ತಾ ಇದ್ರೆ ಹೇಳ್ತಿದ್ದೆ, ಬರ್ತಾ ಇದ್ರು ಹೇಳ್ತಾ ಇರಲಿಲ್ಲ. ಬಿಕಾಸ್ ನನ್ನ ಸ್ವರ ಏನಿದೆ ಅಷ್ಟು ಚೆನ್ನಾಗಿದೆ, ಹಾಗಾಗಿ ಬೇಡ ಜನರಿಗೆ ತೋರಿಸೋದಂತ. ನಮ್ಮನೆ ಹೊಸ ಗೆಸ್ಟ್ ಬಾಲ್ ನಿನ್ನೆ ಲುಲುವಿಂದ ತೊಗೊಂಡು ಬಂದದ್ದು. ಊಟಕ್ಕೋಸ್ಕರ ರೆಡಿ ಆಯಿತು. ಈ ಥರ ಇಟ್ಟಿದ್ದೀನಿ ಅಡುಗೆ ಎಲ್ಲ ಆದದ್ದೆಲ್ಲ. ಬಟ್ ಕಬಾಬ್ ಒಂದು ಆಗಿಲ್ಲ, ಅದು ಇವಾಗ ಸೆಕೆಂಡ್ ಥರ್ಡ್ ಬ್ಯಾಚನ್ನು ಆಗ್ತಾಯಿದೆ. ಹಾಗಾಗಿ ಅವ್ರದ್ದು ಕಂಪ್ಲೀಟ್ ಆಗಲಿ ಅಂತ. ಹಾಗೆ ಇವತ್ತು ಊಟಕ್ಕೆ ಪಾಲಕ್ ಪನ್ನೀರ್, ಹಾಗೆ ವೈಟ್ ರೈಸ್. ಯಾವತ್ತೂ ಕೂಡ ಬ್ರೌನ್ ರೈಸ್ ತಿಂತೀವಲ್ವ, ಪಾಲಕ್ ಪನ್ನೀರ್ ಜೊತೆ ವೈಟ್ ರೈಸೇ ತುಂಬ ಚೆನ್ನಾಗಿರುತ್ತೆ. ಲೆಮನ್ ಜ್ಯೂಸ್, ಹಾಗೆ ಫ್ರಾನ್ಸ್ ಫ್ರೈ, ಹಾಗೆ ಕಬಾಬ್ ಕೂಡ ರೆಡಿಯಾಗಿದೆ. ಇವರೇನೋ ಮಾತಾಡ್ತಾ ಇದ್ದಾರೆ. ಇವತ್ತು 4 ಚೇರನ್ನು ಹಾಕಿದ್ದೀವಿ. ಅವತ್ತು ಕೂಡ 3 ಚೇರೇ ಇರ್ತಿತ್ತಲ್ವ, ಇವತ್ತು 4 ಚೇರನ್ನು ಹಾಕಿದ್ದೀವಿ. 1 ಚೇರ್ ನಾವು ಯಾವತ್ತು ಕಿಚನಲ್ಲಿ ಇಡ್ತಿದ್ವಿ. ನಮ್ಮ ಡೈನಿಂಗ್ ಟೇಬಲ್ ತುಂಬಾ ಚಿಕ್ಕದಾಗಿದೆ. ಹಾಗಾಗಿ ಕರಿ ಹಾಗೂ ರೈಸ್ ಸೈಡಲ್ಲಿ ನಾವು ಇಟ್ಟಿದ್ದೀವಿ, ನಾರ್ಮಲ್ ಟೇಬಲ್ ಹತ್ರ, ಸೈಡ್ ಟೇಬಲ್ ಹತ್ರ. ಹಾಗಾಗಿ ಅಲ್ಲಿ ಹೋಗಿ ನಾವು ತಗೊಳ್ಬೇಕಾಗತ್ತೆ. 4 ಜನ ಸೇರಿ ಒಂದು ವಿಡಿಯೋ ಕ್ಲಿಕ್ಕನ್ನು ತಗೊಂಡ್ವಿ. ಜಸ್ಟ್ ಫ್ರೀ ಆಗಿದ್ದೀನಿ. ಹಾಗೆ ಫುಲ್ ಕೆಲಸ ಇತ್ತು. ಮೇ ಬಿ ಅವ್ರು ರೀಚ್ ಕೂಡ ಆಗಿರ್ಬೋದು. ಅವರಿಗೆ 1.5-2 ಗಂಟೆ ಜರ್ನಿ, ಅಲ್ಲೇನಲ್ಲಿ ಇರ್ತಾರೆ ಅವರು. ಹಾಗೆ ರೀಚ್ ಕೂಡ ಆಗಿರ್ಬೋದು. ಹಾಗೆ ನಾನು ಫುಲ್ ಕೆಲಸ ಅವರು ಹೋದ ನಂತರ ಫುಲ್ ಕೆಲಸ ಮಾಡಿದೆ. ಬಿಕಾಸ್ ಮನೆ ರೂಮ್ ಎಲ್ಲ ಏನು ಕೂಡ ಕ್ಲೀನಿಂಗ್ ನಾವು ಮಾಡೇ ಇರಲಿಲ್ಲ. ಒಂದು ಅಡುಗೆ ಮಾಡೋದು ತಿಂದದ್ದು ಅಷ್ಟೇ. ಹಾಗೆ ಫುಲ್ ಮಾತಾಡ್ತಾ ಇದ್ವಿ, ಗಪ್ಪೆ ಅದು ಇದು ಅಂತ. ನಮ್ಮ ಹಸ್ಬೆಂಡ್ ಅವರ ಮಾತೆ ಕಂಪ್ಲೀಟ್ ಆಗೋದೇ ಇಲ್ಲ. ಬಿಕಾಸ್ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ, ಎಲ್ಲವೂ ಕೂಡ ಅವ್ರಿಗೆ ಗೊತ್ತಿದೆ ಅವರ ವಿಷಯದಲ್ಲಿ, ಹಾಗೆ ಅವರಿಗೆ ನಮ್ಮ ವಿಷಯದಲ್ಲಿ. ಸೊ ಎಲ್ಲ ಕ್ಲೋಸ್ ಆಗಿ ಎಲ್ಲ ಮಾತಾಡ್ತಾ ಇದ್ರು. ನಾವಿಬ್ರು ಕೂಡ ಕೇಳ್ತಾ ಇದ್ವಿ ಏನು ಮಾತಾಡ್ತಾ ಇದ್ದಾರೆ ಅಂತ. ಹಾಗೆ ಅಡುಗೆ ಮಾಡಲಿಕ್ಕೂ ಕೂಡ ನನ್ನ ಹಸ್ಬೆಂಡ್ ಫುಲ್ ಹೆಲ್ಪ್ ಮಾಡಿದ್ದಾರೆ. ಇವತ್ತು ಕೂಡ ನಾವು ಇರಲಿಕ್ಕೆ ತುಂಬ ಫೋರ್ಸ್ ಮಾಡ್ತಿದ್ವಿ. ಬಟ್ ನನ್ನ ಗಂಡನಿಗೆ ಇವತ್ತು ರಜಾ ಇರಲಿಲ್ಲ. ಆ್ಯಕ್ಚುಲಿ ಬೆಳಿಗ್ಗೆ ಶಿಫ್ಟ್ ಇತ್ತು, ಅವರು ಈವ್ನಿಂಗ್ ಶಿಫ್ಟನ್ನು ಮಾಡಿಕೊಂಡ್ರು. ಮಧ್ಯಾಹ್ನ 2:30ಗೇನೋ ಹೋದರು ಅವರು ಕೆಲಸಕ್ಕೆ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ನಂತರ ಇವರು ಹೋದರು. 4:30-5 ಗಂಟೆಗೇನೋ ಹೋಗಿದ್ರು. ಇವಾಗ ಟೈಮ್ ಆಗ್ತಾಯಿದೆ 7 ಗಂಟೆ. ಹಾಗೆ ಮತ್ತು ಕೂಡ ಸ್ವಲ್ಪ ಕ್ಲೀನಿಂಗ್ ಇದೆ. ಹಾಗೆ ವಿಡಿಯೋನ ಮಾಡುವ ಅಂತ ಕೂತ್ಕೊಂಡಿದ್ದೀನಿ. ಇವತ್ತು ತುಂಬ ಚೆನ್ನಾಗಾಯಿತು. ಸ್ಪೆಷಲ್ ನಿನ್ನೆ ನೈಟಿಂದ ಇವಾಗ ತನಕ ಫುಲ್ ಸ್ಪೆಷಲ್ ಆಗಿತ್ತು. ನಮಗೆ ಖುಷಿ ಆಗುತ್ತೆ ಯಾರಾದರೂ ಬಂದು ಹೋಗಿದರೆ ಮನೆಯಲ್ಲಿ. ಬಿಕಾಸ್ ಇಲ್ಲಿ ನಮ್ಗೆ ಯಾರೂ ಇಲ್ಲಲ್ವಾ, ಯಾರಾದರೂ ಬಂದಿದ್ದರೆ ತುಂಬ ಕ್ಲೋಸ್ ಆಗಿ ಚೆನ್ನಾಗಿ ಮಾತಾಡ್ತೀವಿ. ಹಾಗೆ ನೆಂಟರು ಮನೆಗೆ ಹೋದಾಗ ಮಕ್ಕಳಿಗೆ ಹೇಗೆ ತಿಂಡಿ ತೊಗೊಂಡು ಹೋಗ್ತಾರೆ, ಹಾಗೆ ಅವರು ಕೂಡ ನಮಗೆ ಸ್ವಲ್ಪ ತಿಂಡಿಯನ್ನು ತೊಗೊಂಡು ಬಂದಿದ್ದಾರೆ. ನಾವು ಕೂಡ ಹಾಗೆ ಮನೆಯಲ್ಲಿ ಮಕ್ಕಳಿದ್ದಾರೆ, ಅವೆಲ್ಲ ನಾವು ಯಾವತ್ತೂ ಕೂಡ ಇದು ಮಾಡಲ್ಲ. ದೊಡ್ಡವರಾಗಲಿ ಮಕ್ಕಳಾಗಲಿ ಯಾರ ಮನೆಗೂ ಕೂಡ ಹೋಗೋದಾಗಿದ್ರೆ ನಾವು ಏನಾದರೂ ತೊಗೊಂಡು ಹೋಗ್ತೀವಿ. ಖಾಲಿ ಕೈಯಲ್ಲಿ ಯಾವತ್ತೂ ಕೂಡ ಹೋಗಲ್ಲ. ಹಾಗೆ ಅವರು ಕೂಡ ಹಾಗೆ ನಮಗೆ ಊರಿಂದ ತಿಂಡಿಯನ್ನು ತೊಗೊಂಡು ಬಂದಿದ್ದಾರೆ. ಆಲ್ಮೋಸ್ಟ್ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಯಾರು ಕೂಡ ಊರಿಗೆ ಹೋಗಲಿ ಏನಾದರೂ ತೊಗೊಂಡು ಬಂದೇ ಬರ್ತಾರೆ. ಹಾಗೆ ನೋಡಿ, ಲಡ್ಡು ನಾನು ಇದ್ರಲ್ಲಿ ಹಾಕಿದ್ದೀನಿ. ಒಂದು ಲಡ್ಡು ನಾನು ತಿಂದಿದ್ದೀನಿ. ಇದು ಮೂಂಗು ಲಡ್ಡು, ಪಚ್ಚೆಸರು ಬೇಳೆ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಅದು ಒಂದು ಬೇಳೆ ನನಗೆ ಯಾವತ್ತೂ ಕೂಡ ಕನ್ಫ್ಯೂಸ್ ಆಗುತ್ತೆ. ಈ ಥರ ನೋಡಲಿಕ್ಕೆ ಕೆಟ್ಟದಾಗಿದೆ, ಬಟ್ ಇದರ ಟೇಸ್ಟ್ ಸೂಪರ್ ಆಗಿದೆ. ನಂದು ಫೇವ್ರೆಟ್ ಲಡ್ಡು ಅದು. 8 ಲಡ್ಡು ಏನಿತ್ತು, 1 ಲಡ್ಡು ನಾನು ತಿಂದಿದ್ದೀನಿ. ತುಂಬ ಟೇಸ್ಟ್ ಆಗಿರುತ್ತೆ ಲಡ್ಡು. ಅವರು ನನಗೆ ಕೊಟ್ಟದ್ದೇ ಖುಷಿ ಆಯಿತು ನನಗೆ. ಹಾಗೆ ಈ ಥರ ಒಂದು ಗಿಡ, ಕರಿಬೇವಿನ ಗಿಡ ಊರಿಂದ ತೊಗೊಂಡು ಬಂದದ್ದು. ನಮ್ಮ ಕರ್ನಾಟಕದ ಗಿಡ ನಾನು ಇಲ್ಲಿ ಬೆಳೆಸ್ತಾ ಇದ್ದೀನಿ. ನೋಡೋಣ ಚಿಗುರು ಬರುತ್ತೋ ಇಲ್ವೋ, ಸಾಯತ್ತೋ ಏನೋ ಗೊತ್ತಿಲ್ಲ. ಮಣ್ಣು ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ನನ್ನ ಹಸ್ಬೆಂಡ್ ಅವ್ರು ಹೇಳಿದ್ದಾರೆ ಮಣ್ಣು ತೊಗೊಂಡು ಬರ್ತೀನಿ ಅಂತ. ಮಾರ್ಕೆಟಲ್ಲಿ ಮಣ್ಣೆಲ್ಲ ಸಿಗುತ್ತೆ. ಮೇ ಬಿ ಅವರು ಅಲ್ಲಿಂದ ತೊಗೊಂಡು ಬರ್ತಾರೆ, ಇಲ್ಲಾಂದರೆ ಇಲ್ಲಿಂದ ತೊಗೊಂಡು ಬರ್ತಾರೆ, ನನಗೆ ಗೊತ್ತಿಲ್ಲ. ಇವಾಗ ನಾನು ಸ್ವಲ್ಪ ಹೊರಗಡೆ ಇದ್ದಂತಹ ಮಣ್ಣನ್ನು ಹಾಕಿದ್ದೀನಿ. ಇದು ರೇತಿ ಥರ ಮಣ್ಣು, ಹಾಗಾಗಿ ನಂತರ ಸತ್ತು ಹೋಗಿದ್ರೆ ಅಂತ
ತೊಗೊಂಡು ಬರ್ತೀವಿ, ನೋಡೋಣ ಏನಾಗುತ್ತೆ ಅಂತ. ಈ ಗಿಡ ನಮ್ಮ ಮನೆಯ ಹೊರಗಡೆ ಇಡೋದು ಒಳಗಡೆ ಇಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ತುಂಬ ಅಂದರೆ ತುಂಬ ಬಿಸಿಲಲ್ಲಿ ಸತ್ತೋದ್ರೆ ಅಂತ. ಯಾಕಂತ ಹೇಳಿದರೆ ನಾವು 2-3 ಸಲ ಮಿಂಟ್ ಗಿಡನ ನೆಡೆಸಿದ್ವಿ, ಬಟ್ ಎಲ್ಲವೂ ಹೋಯಿತು ಸುಟ್ಟಿ. ಹಾಗೆ ಈ ಥರ ಬನಾನಾ ಚಿಪ್ಸನ್ನು ಕೂಡ ತೊಗೊಂಡು ಬಂದಿದ್ದಾರೆ. ಫೇವ್ರೇಟ್ ಇದು, ನಮಗೆಲ್ಲ ಫೇವ್ರೇಟ್, ಯಾವುದು ಫೇವ್ರೇಟ್ ಇಲ್ಲ ಅಂತ ಇಲ್ಲವೇ ಇಲ್ಲ. ಹಾಗೆ ಅನಾನಸ್ ಅವ್ರ ಮನೇಲಿ ಆದದ್ದು ಮೇ ಬಿ ನೋಡಿ, ಫುಲ್ ಹಣ್ಣಾಗಿದೆ, ಸೂಪರ್ ಆಗಿದೆ, ಸೂಪರ್ ಚೆನ್ನಾಗಿದೆ ಅಲ್ವಾ. ಹಾಗೆ ಈ ಥರ ಒಂದು ಸ್ವೀಟ್ ತಂದಿದ್ದಾರೆ, ಮಿಕ್ಸ್ ಸ್ವೀಟ್ ಇದೆ, ದೂದ್ ಪೇಡ, ಹಾಗೆ ಮೈಸೂರು ಪಾಕ್, ಕಾಜು ಕತ್ಲಿ, ಹಾಗೆ ಒಂದು 4-5 ಥರದ್ದಿದೆ ನೋಡಿ. 4-5 ಅಲ್ಲ, ಎಷ್ಟು 8 ಥರ ಸ್ವೀಟ್ ಇದೆ, ಎಲ್ಲ ಡಿಫ್ರೆಂಟ್ ಸ್ವೀಟ್. ಇದು ನಮ್ಗೆ ತುಂಬ ಇಷ್ಟ ಆಗುತ್ತೆ. ನಾವೆಲ್ಲ ಏನು ಮಾಡ್ತೀವಿ, ಎಲ್ಲಾದರೂ ಹೋಗೋದಾದ್ರೆ ಒಂದು ಇದು ಅರ್ಧ kg, ಕಾಲು kg ಆ ಥರ ನಾವು ತೊಗೊಳ್ತೀವಿ. ಅರ್ಧ kg, 1 kg ಆ ಥರ ಒಂದೇ ಸ್ವೀಟನ್ನು ತೊಗೊಳ್ತೀವಿ. ಇದು ಮಿಕ್ಸ್ ಸ್ವೀಟ್ ಇದೆ, ಎಲ್ಲವೂ ಕೂಡ ಟ್ರೈ ಮಾಡ್ಬೋದು. ಎಲ್ಲ ಟೇಸ್ಟ್ ಯಾವ್ದ್ಯಾವ್ದಿದೆ ಅಂತ ಎಲ್ಲವೂ ಸ್ವೀಟು. ನಾನು ಹಾಫ್ ಬೈಟ್, ಅವ್ರು ಹಾಫ್ ಬೈಟ್ ತೊಗೊಳ್ಬೇಕು. ಬಿಕಾಸ್ ಎಲ್ಲ ಟೇಸ್ಟ್ ಡಿಫ್ರೆಂಟ್ ಅಲ್ವಾ. ಹಾಗಾಗಿ ಸ್ವೀಟ್ ನನಗೆ ಇಷ್ಟ ಆಗ್ತಾ ಇರಲಿಲ್ಲ, ಬಟ್ ಇತ್ತೀಚಿನ ದಿನ ನನಗೆ ತುಂಬಾ ಸ್ವೀಟ್ ಇಷ್ಟ ಆಗ್ತಾ ಇದೆ. ಹಾಗೆ ಮಾವಿನ ಹಣ್ಣು, ಅನಾನಸ್ ನೋಡಿ ಸೈಡ್ ಇಡೋಣ. ಎಲ್ಲ ರ್ಯಾಪ್ ಮಾಡಿ ಬಂದಿದ್ದಾರೆ, ಎಲ್ಲ ಕಾಯಿ ಇದೆ, ಹಣ್ಣು ಆಗಿಲ್ಲ ಇದು ನೋಡಿ. ತುಂಬ ಮಾವಿನ ಹಣ್ಣನ್ನು ತೊಗೊಂಡು ಬಂದಿದ್ದಾರೆ. ಎಲ್ಲ ಬೇರೆ ಜಾತಿಯ ಮಾವಿನ ಹಣ್ಣು. ಗೊತ್ತಿಲ್ಲ ಹೇಗೆ ಇದು ಮಾಡೋದು ಅಂತ, ಅವ್ರಿಗೆ ಕೇಳಬೇಕು ಹೇಗೆ ಹಣ್ಣು ಮಾಡೋದು ಅಂತ. ಇದು ಅಪೂಸ್ ಆಮ್, ಗೊತ್ತಿಲ್ಲ ನನಗೆ. ಅಲ್ಫನ್ಸೋ ಆಮ್ ಥರ ಕಾಣಿಸುತ್ತೆ, ಐ ಡೋಂಟ್ ನೋ ಯಾವುದಂತ. ಹಾಗೆ ಇದು ಕೂಡ ಮಾವಿನ, ಇದು ಸೇಮ್ ಇದೆ ನೋಡಿ. ಮಾವಿನಕಾಯಿಯ ಹೆಸರೆಲ್ಲ ಏನೂ ಗೊತ್ತಿಲ್ಲ ನನಗೆ. ಹಾಗೆ ಇದು ಒಂದು ಈ ಥರ 3 ಕೊಟ್ಟಿದ್ದಾರೆ. ಹಾಗೆ ಈ ಥರ 2 ಕೊಟ್ಟಿದ್ದಾರೆ. ಫುಲ್ ಮ್ಯಾಂಗೋ, 1 kg ಜಾಸ್ತಿನೇ ಇದೆ ಇದು ನನಗೆ ಗೊತ್ತಿರೋ ಪ್ರಕಾರ. ಹಾಗೆ ಇಷ್ಟೆಲ್ಲ ತೊಗೊಂಡು ಬಂದಿದ್ದಾರೆ. ಹಾಗೆ ಇವತ್ತು ರಾತ್ರಿ ಊಟಕ್ಕೆ ಏನು ಅವ್ರು ಚಪಾತಿ ತೊಗೊಂಡು ಹೋದ್ರು ನನ್ನ ಹಸ್ಬೆಂಡ್. ಹಾಗೆ ಪಾಲಕ್ ಪನ್ನೀರ್ ಇತ್ತಲ್ವ, ಅದನ್ನು ಸ್ವಲ್ಪ ತೊಗೊಂಡೋದ್ರು. ಎಲ್ಲವೂ ಕೂಡ ಅಡುಗೆ ಇದೆ. ನಾವು ಯಾವತ್ತೂ ಕೂಡ ಇಷ್ಟಿಷ್ಟಂತಲೇ ಅಡುಗೆ ಮಾಡೋದು, ಇಬ್ಬರಿಗೂ ಕೂಡ. ನಾವು ಎಷ್ಟು ತಿಂತೀವಂತ ನಮ್ಮಿಬ್ಬರಿಗೆ ಗೊತ್ತುಂಟಲ್ವ. ಸೊ ಲಿಮಿಟಾಗಿ ಮಾಡೋದು, ಅದನ್ನು ಮತ್ತೆ ನಾವು ಫ್ರಿಜ್ಜಲ್ಲಿ ಇಡಲಿಕ್ಕಿಲ್ಲ. ಹಾಗೆ ನಾವು ಎಲ್ಲ ಅದನ್ನು ಮಾಡೋದು, ಅದನ್ನೇ ಕಂಪ್ಲೀಟ್ ಮಾಡೋದು. ಬಟ್ ಒಂದೊಂದು ಸಲ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ತಿಂತೀವಿ. ಬಟ್ ಇಬ್ಬರು ಜಾಸ್ತಿ ಇದ್ದರು, ಅವ್ರು ಎಷ್ಟು ತಿಂತಾರೆ ಏನು ನನಗೂ ಕೂಡ ಗೊತ್ತಿಲ್ಲ. ಸೊ ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ, ಕಡಿಮೆ ಆಗಬಾರ್ದು ಅಂತ. ಅದು ನೋಡಿದರೆ ತುಂಬಾ ಅಡುಗೆ ಇದೆ. ಬಟ್ ರಾತ್ರಿ ಊಟಕ್ಕೆ ನಾನು ತಿಂತಾ ಇಲ್ಲ. ನಾನು ತಿಂತಾ ಇದ್ದೀನಿ ಪುಟ್ಟು ಅಂತ ಹೇಳ್ತಾರೆ ಅದಕ್ಕೆ, ಅದನ್ನು ತಿಂತಾ ಇದ್ದೀನಿ, ರಾಗಿ ಪುಟ್ಟು. ಹಾಗೆ ನನಗದು ಮಿಕ್ಸ್ ಮಾಡಲಿಕ್ಕೆ ಬರಲ್ಲ. ಸೊ ನನ್ನ ಹಸ್ಬೆಂಡ್ ಅವರು ಮಿಕ್ಸ್ ಮಾಡ್ಕೊಂಡು ಹೋಗಿದ್ದಾರೆ. ಬರುತ್ತೆ ನನಗೆ, ಬಟ್ ನಾನು ಮಾಡೋದಕ್ಕಿಂತ ಅವ್ರು ಮಾಡೋದು ಸ್ವಲ್ಪ ಚೆನ್ನಾಗಾಗತ್ತೆ, ಸ್ವಲ್ಪ ಚೆನ್ನಾಗಿ ಬರುತ್ತೆ ಅದು ಮಾಡಿದ ನಂತರ. ಸೊ ಇವತ್ತು ರಾತ್ರಿ ಊಟಕ್ಕೆ ಅದನ್ನೇ ತಿನ್ನೋದು. ಹಾಗೆ ಈ ವ್ಲಾಗು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್ ಗೈಸ್. ಮತ್ತೆ ನಿಮಗೆ ಸಿಗ್ತೀನಿ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ತುಂಬ ವಿಡಿಯೋನ ಮಾಡಬಹುದಾಗಿತ್ತು ಬಟ್ ಇವತ್ತಿನ ದಿನ ನನಗೆ ಟೈಮ್ ಸರಿಯಾಗಿ ಸಿಕ್ಕಿರಲಿಲ್ಲ. ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಕೂಡ ಬ್ಯುಸಿ ಆಗಿದ್ರು. ಸೊ ವಿಡಿಯೋ ಜಾಸ್ತಿಯಾಗಿ ತೊಗೊಳ್ಳಿಕ್ಕೆ ಆಗಿಲ್ಲ. ಸ್ವಲ್ಪ ವಿಡಿಯೋನ ತೊಗೊಂಡಿದ್ದೀನಿ ಅಷ್ಟೇ. ಹಾಗೆ ಎಷ್ಟನ್ನು ಮಾಡಿದ್ದೀನಿ ನಿಮಗೂ ಕೂಡ ನಾನು ಶೇರ್ ಮಾಡಿದ್ದೀನಿ. ಬಾಯ್, ಟೇಕ್ ಕೇರ್ ಗೈಸ್.